ಶಿಕ್ಷಣ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ. ವಿನೂತನ ಮಾದರಿಯ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿದ್ದ ಬಸವಕಲ್ಯಾಣ ನಗರದ ನೊಬೆಲ್ ಪಬ್ಲಿಕ್ ಶಾಲೆ. ಈ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇದ್ದು, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ನೊಬೆಲ್ ಪಬ್ಲಿಕ್ ಶಾಲೆಗೆ ಸೇರಿಸಿರಿ. ಹೊಸ ಪ್ರವೇಶಕ್ಕಾಗಿ ಉಚಿತ ಕಿಟ್ ನೀಡಲಾಗುತ್ತದೆ. ಶಾಲೆಯಲ್ಲಿ ಸಿಸಿಟಿವಿ ಸೌಲಭ್ಯ ಹೊಂದಿದೆ ಮತ್ತು ಅತ್ಯುತ್ತಮ ಪರಿಸರ, ವಿದ್ಯಾವಂತ ಶಿಕ್ಷಕ ಸಿಬ್ಬಂದಿ ಹೊಂದಿದೆ. ಇಲ್ಲಿ ವಿನೂತನ ಮಾದರಿಯ ಅತ್ಯುತ್ತಮ ಶಿಕ್ಷಣ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ವಿಳಾಸ: ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ಹಾಸ್ಟೆಲ್, ನಾರಾಯಣಪುರ ರಸ್ತೆ, ಬಸವಕಲ್ಯಾಣ. ಮೊಬೈಲ್ ಸಂಖ್ಯೆ 9986791928 ಗೆ. ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಭೀಮಾರ್ಮಿ ಹುಲ್ಸೂರು ತಾಲೂಕು ಅಧ್ಯಕ್ಷ ಸಿದ್ಧಾರ್ಥ ಸಿಂಧೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ತೊಗಲೂರಿನ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪಿಡಿಒ ಯಾವುದೇ ಮಾಹಿತಿ ನೀಡುತ್ತಿರಲಿಲ್ಲ ಎಂದು ಹೇಳಿದರು ಮತ್ತು ತೊಗಲೂರು ಗ್ರಾಮ ಪಂಚಾಯತ್ನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸಿದ್ಧಾರ್ಥ ಸಿಂಧೆ ಅವರು ಹೇಳಿದರು. ಯಾವುದೇ ಮಾಹಿತಿ ಹಕ್ಕನ್ನು ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಾನು ಇದು CS ಹತ್ರ ಲೆಟರ್ ಹಾಕಿದ್ದೆ. CS ಅವ್ರದ್ದು ಏನದಪ್ಪ ಅಂದ್ರೆ ನನಗೊಂದು ವಾರದ ಒಳಗಡೆ ಏನದಪ್ಪ ಅಂದ್ರೆ ನನಗೆ ಇದು ಒಂದು ಏನು ಸಾಹೇಬ್ರದ್ದು ಏನದಪ್ಪ ಅಂದ್ರೆ ನನಗೊಂದು ಪತ್ರವನ್ನು ಬಂದಿದೆ. ಈ ಪತ್ರದಲ್ಲಿ ಏನದಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಹೋಗ್ಕೇಸಿಂದ ಏನದಪ್ಪ ಅಂದ್ರೆ ನಮ್ಮದು ಯಾವುದೇ ನಾವು ಒಂದು ಮಾಹಿತಿ ಹಕ್ಕನ್ನು ಕೇಳಿದೆವು. ಆ ಮಾಹಿತಿ ಹಕ್ಕನ್ನು ನೀವು ಪಡೆಯಬಹುದು ಸಿದ್ಧಾರ್ಥ ಅವರೇ ಅಂತ ಹೇಳ್ಕೇಸಿಂದ ನನಗೊಂದು ಅವ್ರ ಆದೇಶ ಬಂದಿತ್ತು. ಆ ಆದೇಶ ಪ್ರಮಾಣ ನಾನು ಏನದಂತಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಹೋಗಿ ಕೇಳಿದಾಗ ಇಲ್ಲಿವರೆಗೂ ಒಂದು ವಾರ ಆಯಿತು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಕೊಡ್ತಾ ಇಲ್ಲ. ಯಾವ ಪಂಚಾಯತಿ ರೀ? ಗ್ರಾಮ ಪಂಚಾಯತ್, ತೊಗಲೂರು ಗ್ರಾಮ ಪಂಚಾಯತಿ ಒಳಗೆ. ಮತ್ತು ನೀವು ಯಾರ್ಯಾರಿಗೆ ಬೇಡಿರಿ? ಅದ್ರ ನಾನು ಪಿಡಿಒ ಒಬ್ಬರೇ ಮಾತ್ರ ನಮಗೆ ಹಕ್ಕದಾರ ಇರ್ತಾರೆ. ಯಾಕಂದರೆ ನಾನು ಬಾಬಾ ಸಾಹೇಬ್ರದ ಏನು ಸಂವಿಧಾನದಲ್ಲಿ ನಡೆಯುವ ನಾನು ಒಂದು ನಾಗರಿಕ ವ್ಯಕ್ತಿ ಇದ್ದೀನಿ. ಅವರು ಏನು ಸಂವಿಧಾನ ಕೊಟ್ಟರೆ ಎಲ್ಲರಿಗೂ ಲಾಭ ಆಗ್ತದೆ, ಅದೇ ಥರ ನಾನು ನಡೆಯೋ ಮನುಷ್ಯ ಇದ್ದೀನಿ. ಮತ್ತು ನಾನು ಸಮಾಜ ಸೇವಕ ಇದ್ದೀನಿ. ಬಟ್ ರೂಲ್ಸ್ ಏನದ ಆ ರೂಲ್ಸ್ ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಇಲ್ಲಿವರೆಗಿನ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಬಟ್ ಇವತ್ತು ಏನದಪ್ಪ ಅಂದ್ರೆ 3 ತಿಂಗಳು ಕಳೆದು ಹೋಯ್ತು, 3 ತಿಂಗಳು ದಾಟ್ತು. ಅದ್ರ ಸಲುವಾಗಿ ನಾವು ಒಂದು ಇವತ್ತು ಮೀಡಿಯಾದವ್ರಿಗೆ ಕರೆದು ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ಮತ್ತು ನನಗೇನು ಅನ್ಯಾಯ ಆಗಿದೆ, ನಮಗೇನೋ ಒಂದು ಮಾಹಿತಿ ಹಕ್ಕು ಸಿಕ್ಕಿಲ್ಲ. ಅದ್ರ ಸಲುವಾಗಿ ಏನದಪ್ಪ ಅಂದ್ರೆ ಇವತ್ತೊಂದು ಲೈವ್ ಚಾನೆಲ್ ನಡೆಸ್ತಾ ಇದ್ದೀವಿ. ಮತ್ತು ಆದಷ್ಟು ಬೇಗ ಏನದಪ್ಪ ಅಂದ್ರೆ ನಮಗೆ ನ್ಯಾಯ ಸಿಗಬೇಕು. ಇದಕ್ಕೆ ಬಿಟ್ಟು ಮತ್ತೇನಿಲ್ಲ. ಥ್ಯಾಂಕ್ ಯು. ಸೊ ಪ್ರಿಯ IK ನ್ಯೂಸ್ ಕನ್ನಡ ವೀಕ್ಷಕರೇ, BK9 ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯಾದಂಥ ಹುಲ್ಸೂರು ತಾಲೂಕು ಹತ್ರ ಬಂದಿದ್ದೇವೆ. ನಮ್ಮ IK ನ್ಯೂಸ್ ಕನ್ನಡ 24x7 BK9 ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ಸಿದ್ಧಾರ್ಥ ಸಿಂಧೆ ಅವರು ಭೀಮಾರ್ಮಿ ತಾಲೂಕು ಅಧ್ಯಕ್ಷರು, ಹುಲ್ಸೂರು. ನಿಮ್ಮ ಸಂಘಟನೆ ಹೆಸರು ಏನಂದ್ರೆ ಜೋರಿಗೆ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ಧಾರ್ಥ ತಂದೆ ಸೋಪಾನ್, ಹುಲ್ಸೂರು ತಾಲೂಕು ಭೀಮಾರ್ಮಿ ಅಧ್ಯಕ್ಷ. ನಾನು ಸಮಾಜ ಸೇವಕ ಮತ್ತು ನಾನು ಹುಲ್ಸೂರು ತಾಲೂಕಿನ ತೊಗಲೂರು ಗ್ರಾಮದಲ್ಲಿ RTI ಮುಖಾಂತರ ನಮ್ಮ 2005ರಲ್ಲಿ ಅಡಿಯಲ್ಲಿ ಏನು ಜಾರಿಗೆ ಬಂದಂತಹ ಇದು ಏನು ಮಾಹಿತಿ ಹಕ್ಕನ್ನು ಏನು ಪತ್ರವನ್ನು ನಾನು ಸಲ್ಲಿಸಿದ್ದೆ ತೊಗಲೂರು ಗ್ರಾಮದಲ್ಲಿ. ಅವರು ನನಗೆ 30 ದಿವಸ ಒಳಗಾಗಿ ನನಗೆ ಮಾಹಿತಿ ಹಕ್ಕು ಕೊಡಬೇಕಾಗಿತ್ತು. ಅವರು ಸ್ವತಃ ನನಗೆ ಯಾವುದೇ ಫೋನನ್ನು ಮಾಡಿಲ್ಲ, ನನಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಇಲ್ಲಿವರೆಗೂ 90 ಡೇಸ್ ಆಯಿತು. ಇಲ್ಲಿವರೆಗೂ ನನಗೆ ಯಾವುದೇ ಒಂದು ಮಾಹಿತಿ ನೀಡಲಿಲ್ಲ ಅವರು. ನಾನು ಒಂದು CS ಹತ್ರ ಒಂದು ಲೆಟರ್ ಕಳಿಸಿದ್ದೆ. CS ಹತ್ರ ಒಂದು ಲೆಟರ್ ಹಾಕಿದ್ದೆ ನಾನು. CSದಿಂದ ಅವರು ನನಗೆ ಒಂದು ಲೆಟರ್ ಬಂದಿದೆ, ನಿಮ್ಮದು ಯಾವುದೇ ನೀವು ಒಂದು ಮಾಹಿತಿ ಹಕ್ಕನ್ನು ನೀವು ಪತ್ರವನ್ನು ಸಲ್ಲಿಸಿದ್ದೀರಾ, ಅದು ನೀವು ಗ್ರಾಮ ಪಂಚಾಯತಿ ಒಳಗೆ ಹೋಗಿ ನೀವು ನಿಮ್ಮ ಹಕ್ಕನ್ನು ನೀವು ಪಡೆಯಬಹುದು ಅಂತೇಳಿ CS ಹತ್ರದಿಂದ ಒಂದು ನನಗೆ ಆದೇಶ ಲೆಟರ್ ಬಂದಿದೆ. ಅದೇ ಆದೇಶ ಲೆಟರ್ ನನಗೊಂದು ಬಂದಿದೆ ಮತ್ತು ತೊಗಲೂರು ಗ್ರಾಮದ ಪಂಚಾಯತಿ PDOಗೊಂದು ಲೆಟರ್ ಬಂದಿದೆ. ಆ ಲೆಟರ್ ಬಂದ್ರೂ ಕೂಡ ಅವರು ಯಾವುದೇ ರೆಸ್ಪಾನ್ಸ್ ಕೊಡ್ದೇನೆ ಮತ್ತು ನನಗೆ ಇಲ್ಲಿವರೆಗೂ ಯಾವುದೇ ನನಗೆ ಮಾಹಿತಿ ಹಕ್ಕನ್ನು ನೀಡಲಿಲ್ಲ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನದಲ್ಲಿ ಏನು 2005ರಲ್ಲಿ ಏನು ಜಾರಿಗೆ ಬಂದಂಥ ಇದು ಏನು ಮಾಹಿತಿ ಹಕ್ಕು ಇದೆ, ಇದೊಂದು ಪ್ರತಿಯೊಬ್ಬರು ನಾಗರಿಕರಿಗೆ ಏನದಂದ್ರೆ ಇದು ಲಾಗೂ ಆಗ್ತದೆ. ಇದು ಒಂದು ನಾವೊಂದು ಸಮಾಜ ಸೇವಕನಾಗಿ ಒಂದು ಏನು ಮಾಹಿತಿ ಹಕ್ಕು ಕೇಳಿದಾಗ ನನಗೆ ನಿಮ್ಮ ಪಂಚಾಯತಿ ಯಾವತ್ತಾರೆ? ತೊಗಲೂರು ಹುಲ್ಸೂರು ತಾಲೂಕಿನ ತೊಗಲೂರು ಗ್ರಾಮ ಪಂಚಾಯತಿ ಒಳಗೆ ಪ್ರತಿಯೊಂದು ಯಾರೇ ಆಗಿರಲಿ ಅವರು ಪ್ರತಿಯೊಂದು ನಾಗರಿಕರಿಗೆ ಇದೊಂದು ಹಕ್ಕು ಇರ್ತದಕ್ಕೆ ಯಾವುದೇ ಒಂದು ನಮ್ಮದು ಮಾಹಿತಿ ಹಕ್ಕು ಅಂತ ಕೇಳಿದಾಗ ಪ್ರತಿಯೊಬ್ಬರಿಗೆ ನೀವು ಮಾಹಿತಿ ಹಕ್ಕು ನೀಡಬೇಕಂತ ಹೇಳ್ಕೊಂಡಿದ್ದೀನದ. ಇದು ನಮ್ಮ ಸಂವಿಧಾನ ಅಡಿಯಲ್ಲಿ ಇದೆ. ಇದು ಸಂವಿಧಾನದ ಏನದಪ್ಪ ಅಂದ್ರೆ ಇವರು ಉಲ್ಲಂಘನೆ ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಇದು ಒಂದು ಮಾಹಿತಿ ಎದ್ರ ಸಲುವಾಗಿ ನಾ ಕೇಳಿದ್ದೆ ಅಂತಂದ್ರೆ
ನಮ್ಮ ತಗಲೂರು ಗ್ರಾಮ ಪಂಚಾಯತಿ ಒಳಗೆ ಬಹಳಷ್ಟು ಇಲ್ಲಿಗಲ್ ಕೆಲಸಗಳು ನಡೀತಾ ಇದ್ದಾವೆ ಅಂತ ಹೇಳ್ಕೊಂಡು ಜನಗಳು ತಿಳಿಸ್ತಿದ್ರು. ವಿಡಿಯೋ ನೋಡ್ರಿ, ಯಾರ್ಯಾರು ಏನೇನು ಮಾಡ್ತಿದ್ರೆ ಅದು ನನಗೆ ಸಂಬಂಧ ಇಲ್ಲ. ನನಗೆ ಗೌರ್ಮೆಂಟ್ ಅಧಿಕಾರಿ ಏನೋ ಪಿ ಡಿ ಒ ಅದಾರ, ನನಗೆ ಏನು ಕೇಳಬೇಕಾದ್ರೆ ನಮ್ಮ ಗೌರ್ಮೆಂಟ್ ಹತ್ತದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಒಂದು ಪಿ ಡಿ ಒ ಎಲ್ಲ ನಾನು ಏನು ಕೇಳಬೇಕು ಮಾಹಿತಿ ಹಕ್ಕುಗಳಂತಂದ್ರೆ ಒಂದು ಪಿ ಡಿ ಒ ಒಂದು ಕರ್ತವ್ಯ ಅದ, ಒಂದು ಧರ್ಮ ಅದ, ಅವ ನನಗೆ ಮಾಹಿತಿ ಹಕ್ಕು ಕೊಡ್ಬೇಕಂತ ಹೇಳ್ಕೊಂಡು ಒಂದು ಏನು ಗೌರ್ಮೆಂಟಿನ ಆದೇಶ ಅದ. ನಂಗೆ ಇಲ್ಲಿವರೆಗೂ ಅವ್ರು ಯಾವುದೇ ನನಗೊಂದು ಮಾಹಿತಿ ಹಕ್ಕು ನೀಡಲಿಲ್ಲ. ಅದಕ್ಕಾಗಿ ನಾನು ಈಗ ಇದು ಮೀಡಿಯಾದವ್ರಿಗೆ ಕರ್ಸ್ಕಸಿ ಇಲ್ಲಿ ಒಂದು ಲೈವ್ ನಡೆಸ್ತಾ ಇದ್ದೀನಿ ಸಾಬ್ರೆ. ಮತ್ತು ನನಗೆ ಇಲ್ಲಿವರೆಗೂ ಯಾವುದೇ ನ್ಯಾಯವನ್ನು ಸಿಕ್ಕಿಲ್ಲ, ನನಗೆ ಯಾವುದೇ ಮಾಹಿತಿ ಹಕ್ಕನ್ನು ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಈಗ ಬರೋ ದಿನಗಳಲ್ಲಿ ಏನೋ ಒಂದು 2 ದಿನಗಳಲ್ಲಿ ನಾನು ಒಂದು ಧರಣಿ ಕುಂತಿ ಉಗ್ರ ಹೋರಾಟ ಮಾಡೋ ಒಂದು ಕೆಲಸ ಮಾಡ್ತೀನಿ ಅಂತೇಳಿ ತಗಲೂರು ಗ್ರಾಮದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ತಗಲೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಇಲ್ಲಿಗಲ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಗಳದ್ದು ಒಂದು ಬೇಡಿಕೆ ಇದೆ. ಇಲ್ಲಿ ಏನೋ ಒಂದು ಬಹಳಷ್ಟು ಇಲ್ಲಿಗಲ್ ಕೆಲಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾಗ ನಾವು ಹೋಗಲು ಭೇಟಿ ನೀಡಿ ಏನಪ್ಪ ಅಂದ್ರೆ ಡೈರೆಕ್ಟ್ ಹೋಗಿ ಕೇಳಬೇಕಂತ ಹೇಳ್ಕಸಿಂದ ಅದು ಇಲ್ಲಿಗಲ್ ಆಗ್ತದೆ. ಅದು ನಾವು ಕೇಳಿದ್ರೆ ಅದು ನಮ್ಮ ಮೇಲೆ ಒಂದು ಆ್ಯಕ್ಷನ್ ಆಗ್ತದೆ. ಅದಕ್ಕೆ ನಾವು RTI ಮುಖಾಂತರ ಏನದ ಅಂತಂದ್ರೆ ಒಂದು ಮಾಹಿತಿ ಹಕ್ಕು ಪತ್ರವನ್ನು ಸಲ್ಲಿಸಿ ಆ ಮಾಹಿತಿ ಮುಖಾಂತರ ನಾನು ಒಂದು ಮಾಹಿತಿ ಹಕ್ಕನ್ನು ಕೇಳಿದೆ. ಇಲ್ಲಿವರೆಗೆ ನನಗೆ ಯಾವುದು ಮಾಹಿತಿ ಹಕ್ಕನ್ನು ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಿ ಬರ 2 ದಿವಸದಲ್ಲಿ ನನಗೆ ಯಾವ ಮಾಹಿತಿ ಹಕ್ಕು ನೀಡಲಿಲ್ಲ ಅಂತಂದರೆ ನಾನು ಧರಣಿ ಕುಂತಿ ಉಗ್ರ ಹೋರಾಟವನ್ನು ಮಾಡಿ ನಮ್ಮ ಭೀಮ್ ಆರ್ಮಿ ವತಿಯಿಂದ ಏನದ ಅಂತಂದ್ರೆ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ಕಸಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭೀಮ್ ಆರ್ಮಿ. ಸೊ ವೀಕ್ಷಕರೇ, ತೊಗಲೂರು ಗ್ರಾಮದಲ್ಲಿ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಸಿದ್ಧಾರ್ಥ್ ಸಿಂಧೆ ಅವರು ಹೇಳಿದ್ದಾರೆ. ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರು ನಮ್ಮ 4th ಕಾಲ್ ಮುಖಾಂತರ ಕರೆಸಿದ್ದಾರೆ. ನೋಡ್ತಾ ಇರಿ IK ನ್ಯೂಸ್ ಕನ್ನಡ 24x7 BK9 ನ್ಯೂಸ್ ನಿಮಗಾಗಿ.